ನಿನ್ನೆ ಒಂದಿಲ್ಲೊಂದು ಅಂಗನವಾಡಿ ಅಕ್ರಮ ಬಯಲು. ರಸ್ತೆಯಲ್ಲಿ ನಡೆದು ಹೋಗಬೇಕಾದ್ರೆ ಮರ ಬಿದ್ದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ರಾಜ್ಕುಮಾರ್ ರಸ್ತೆ ವಾಹನ ಸವಾರರಿಗೆ ಟ್ರಾಫಿಕ್ ಬಿಸಿ. ಮತ್ತಷ್ಟು ಸುದ್ದಿಗಳು ಕರ್ನಾಟಕ ಟಾಪ್ 20ಯಲ್ಲಿ. ತುಂಗಭದ್ರಾ ಡ್ಯಾಂನ 19ನೇ ತೂಬಿನಲ್ಲಿ ಗೇಟ್ ಅಳವಡಿಸುವ ಮೂಲಕ ಪ್ರಯತ್ನ ವಿಫಲವಾಗಿದೆ. ಎರಡನೇ ಪ್ಲಾನ್ ಮಾಡಿಕೊಂಡಿರುವ ತಜ್ಞರು ಇಂದು ಗೇಟ್ ಅಳವಡಿಸುವ ಕಾರ್ಯ ಮುಂದುವರೆಸಿದ್ದಾರೆ. ಮೊದಲ ಪ್ರಯತ್ನದಲ್ಲಿ ಜಿಂದಾಲ್ ಕಂಪನಿಯ ಗೇಟ್ ಎಲಿಮೆಂಟ್ನ ಕೊಂಡಿಗಳು 19ನೇ ತೂಬಿನ ಕಲ್ಲಿನ ಪಿಲ್ಲರ್ನ ಕೊಂಡಿಗಳಿಗೆ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ. ಹೀಗಾಗಿ ಹೊಸಳ್ಳಿಯಲ್ಲಿ ಸಿದ್ಧಪಡಿಸಲಾದ ಗೇಟ್ ಎಲಿಮೆಂಟ್ ತಂದಿರಿಸಲು ನಿರ್ಧರಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. 1625 ಅಡಿ ಎತ್ತರದಲ್ಲಿ ಡ್ಯಾಂ ನೀರು ಇರುವಾಗ ಸ್ಟಾಪ್ ಲಾಗ್ ಅಳವಡಿಸಲು ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು. ಆದರೆ ತಾಂತ್ರಿಕ ತೊಂದರೆಯಿಂದಾಗಿ ನಿನ್ನೆ ಸ್ಟಾಪ್ ಲಾಗ್ನ ಒಂದು ಎಲಿಮೆಂಟ್ ಅಳವಡಿಸಲು ಆಗಲಿಲ್ಲ. ಮತ್ತೆ 1621 ಅಡಿಗೆ ನೀರಿನ ಮಟ್ಟ ಬಂದಾಗ ಸ್ಟಾಪ್ ಲಾಗ್ ಅಳವಡಿಸಲು ಚಿಂತನೆ ನಡೆಸಲಾಗಿದೆ. ಮೊದಲು 2 ಹಂತದಲ್ಲಿ ಪ್ರಯತ್ನಿಸಲು ತಜ್ಞರು ಚಿಂತಿಸಿದ್ರು. ಈ ಕುರಿತು ಟಿಬಿ ಬೋರ್ಡ್ನಿಂದ ಸಿಎಂಗೆ ನೀಡಿದ ಮಾಹಿತಿಯಲ್ಲಿ ನಮೂದಿಸಲಾಗಿದೆ. ಸ್ಟಾಪ್ ಲಾಗ್ ಗೇಟ್ ಅಳವಡಿಕೆಗೆ ತಾಂತ್ರಿಕ ತೊಂದರೆ ಹಿನ್ನೆಲೆ ಕ್ರಸ್ಟ್ ಗೇಟ್ ಮೇಲೆ ಇರುವ ಸ್ಕೈ ವಾಕ್ನ ಬೀಮ್ ತೆರವು ಮಾಡಲಾಗಿದೆ. 2 ಬೃಹತ್ ಕ್ರೇನ್ ಮೂಲಕ ಗೇಟ್ ಇಳಿಸಿದ ತಾಂತ್ರಿಕ ಸಿಬ್ಬಂದಿ ಸ್ಟಾಪ್ ಲಾಗ್ ಗೇಟ್ ಕೂಡಿಸಲು ಸ್ಕೈ ವಾಕ್ ಅಡ್ಡಿಯಾಗಿದ್ವು. ಇನ್ನು ಡ್ಯಾಂ ತಜ್ಞ ಕನ್ನಯ್ಯ ನಾಯ್ಡು ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ. ಸರ್ಕಾರ ಅಂಗನವಾಡಿಗಳ ಉನ್ನತೀಕರಣಕ್ಕೆ ಹಾಗೂ ಉತ್ತಮ ಸೌಲಭ್ಯ ಕಲ್ಪಿಸಲು ಸಾಕಷ್ಟು ಶ್ರಮ ವಹಿಸುತ್ತಿದೆ. ಆದರೆ ಅಂಗನವಾಡಿ ಕೇಂದ್ರಗಳ ಕರ್ಮಕಾಂಡ ದಿನೇ ದಿನೇ ಬಯಲಾಗ್ತಾನೇ ಇವೆ. ಇದೀಗ ಅದೇ ರೀತಿಯ ಮತ್ತೊಂದು ಕರ್ಮಕಾಂಡ ಬಟಾ ಬಯಲಾಗಿದೆ. ಮಕ್ಕಳ ಹೊಟ್ಟೆಗೆ ಸೇರಬೇಕಾದ ಆಹಾರ ಕಾಳಸಂತೆಯಲ್ಲಿ ಮಾರಾಟವಾಗ್ತಿದೆ. ಸರ್ಕಾರ ಮಕ್ಕಳು, ಗರ್ಭಿಣಿಯರು ಹಾಗೂ ಬಾಣಂತಿಯರಿಗೆ ಪೌಷ್ಟಿಕ ಆಹಾರ ಕಳುಹಿಸುತ್ತೆ. ಆದರೆ ಮಕ್ಕಳಿಗೆ ನೀಡದೆ ಮೂಟೆಗಟ್ಟಲೆ ಆಹಾರವನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡುವ ಜಾಲ ಬಯಲಾಗಿದೆ. ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಹಗರಟಗಿ ಗ್ರಾಮದ ಅಂಗನವಾಡಿ ಕೇಂದ್ರ 2ರಲ್ಲಿ ಅಕ್ರಮ ಬೆಳಕಿಗೆ ಬಂದಿದೆ. ಉಮಾ ಎಂಬ ಅಂಗನವಾಡಿ ಕಾರ್ಯಕರ್ತೆಯಿಂದ ಅಕ್ರಮ ನಡೆದಿದ್ದು, ಗಂಡ ಹೆಂಡತಿ ಸೇರಿ ಅಂಗನವಾಡಿ ಆಹಾರ ಸಾಮಗ್ರಿಗಳನ್ನು ಮೂಟೆಯಲ್ಲಿ ತುಂಬಿಕೊಂಡು ಹೋಗ್ತಾರೆ. ಮೂಟೆಯಲ್ಲಿ ತುಂಬಿಕೊಂಡು ಹೋಗ್ತಿರೋದನ್ನ ಸ್ಥಳೀಯರು ಸೆರೆ ಹಿಡಿದಿದ್ದಾರೆ. ಅಕ್ಕಿ, ಬೆಲ್ಲ, ಅಡುಗೆ ಎಣ್ಣೆ ಸೇರಿದಂತೆ ಸರ್ಕಾರದಿಂದ ಬರುವ ಆಹಾರ ಪದಾರ್ಥಗಳನ್ನು ಅಂಗನವಾಡಿ ಕಾರ್ಯಕರ್ತೆ ಎಗರಿಸುತ್ತಿದ್ದಾರೆ. ಬೆಂಗಳೂರಿನಲ್ಲಿ ರಸ್ತೆ ಮೇಲೆ ಸಂಚರಿಸಬೇಕಾದ್ರೆ ಮರ ಬಿದ್ದು ಗಾಯಗೊಳ್ಳುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಕಳೆದ ವಾರ ಬಾಣಸವಾಡಿಯ ಮಾರುತಿ ಸೇವಾ ನಗರದಲ್ಲಿ ರಸ್ತೆಯಲ್ಲಿ ಚಲಿಸ್ತಾ ಇದ್ದ ವಾಹನ ಸವಾರರ ಮೇಲೆ ಮರದ ಕೊಂಬೆ ಬಿದ್ದು 6 ಜನರಿಗೆ ಗಾಯ ಆಗಿತ್ತು. ಮಹಿಳೆಯೊಬ್ಬರಿಗೆ ಸ್ಪೈನಲ್ ಕಾರ್ಡ್ ಸಮಸ್ಯೆ ಆದರೆ ಮತ್ತೊಬ್ಬರಿಗೆ ತೊಡೆಯ ಮೊಳೆ ಮುರಿದಿತ್ತು. ಇದೀಗ ವಾಹನ ಸವಾರರ ಮೇಲೆ ಮರ ಬಿದ್ದ ಸಿಸಿಟಿವಿ ದೃಶ್ಯ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಇನ್ನು ಈಗಾಗಲೇ ಮರ ಬಿದ್ದು ಗಾಯಗೊಂಡಿರುವ ಪ್ರಕರಣಗಳು ಜಾಸ್ತಿ ಆಗ್ತಾ ಇವೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದಾರೆ. ಬಿಬಿಎಂಪಿ ಪರಿಹಾರ ಕೂಡ ಕೊಡ್ತಾ ಇದೆ. ಆದರೆ ಗಾಯಾಳುಗಳಿಗೆ ಖಾಸಗಿ ಆಸ್ಪತ್ರೆ ಅಲ್ಲ, ಸರ್ಕಾರಿ ಆಸ್ಪತ್ರೆಗಳಲ್ಲೇ ಟ್ರೀಟ್ಮೆಂಟ್ ಕೊಡಿಸ್ತೀವಿ ಅಂತ ಇದ್ದಾರೆ ಬಿಬಿಎಂಪಿ ಅಧಿಕಾರಿಗಳು. 22 ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವ ಬೆಂಗಳೂರಿನ ಪ್ರಮುಖ ರಸ್ತೆಯಾದ ರಾಜ್ಕುಮಾರ್ ರೋಡ್ನಲ್ಲಿ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಬಿಬಿಎಂಪಿಯ ವೈಟ್ ಟ್ಯಾಪಿಂಗ್ನಿಂದಾಗಿ ಸಾರ್ವಜನಿಕರಿಗೆ ಹೆಚ್ಚಿನ ಸಮಸ್ಯೆ ಆಗ್ತಾ ಇದೆ. ಕಳೆದ 15 ದಿನಗಳಿಂದ ವಾಹನ ಸವಾರರು ಈ ರಸ್ತೆಯಲ್ಲಿ ಓಡಾಡಲು ಪರದಾಡ್ತಾ ಇದ್ದಾರೆ. ಕಾರಣ ರಾಜ್ಕುಮಾರ್ ರಸ್ತೆಯ ಸುಬ್ರಹ್ಮಣ್ಯ ನಗರ ಸಿಗ್ನಲ್ನಿಂದ ಮಹಾಲಕ್ಷ್ಮಿ ಲೇಔಟ್ ಸಿಗ್ನಲ್ವರೆಗೆ ವೈಟ್ ಟ್ಯಾಪಿಂಗ್ ಕಾಮಗಾರಿ ಆಗ್ತಾ ಇದೆ. ಹೀಗಾಗಿ ಟ್ರಾಫಿಕ್ ಸಮಸ್ಯೆ ಎದುರಾಗಿದೆ. ಬಿಬಿಎಂಪಿ ನೀಡಿರುವ ಗುತ್ತಿಗೆದಾರರು ರಾಜ್ಕುಮಾರ್ ರಸ್ತೆ ಮಧ್ಯದಲ್ಲೇ ಲಾರಿಯನ್ನು ನಿಲ್ಲಿಸಿ ಮಣ್ಣನ್ನು ಲೋಡ್ ಮಾಡ್ತಾ ಇದ್ದಾರೆ. ಲಾರಿ ಮಧ್ಯದಲ್ಲೇ ನಿಲ್ಲಿಸಿರೋದ್ರಿಂದ ಕಿಲೋಮೀಟರ್ವರೆಗೂ ಟ್ರಾಫಿಕ್ ಜಾಮ್ ಆಗಿ ವಾಹನಗಳು ಓಡಾಡದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಟ್ರಾಫಿಕ್ ಜಾಮ್ನಿಂದ ಜನ ಹೈರಾಣಾಗಿದ್ದಾರೆ. ಬೇಗ ಕಾಮಗಾರಿ ಮಾಡ್ತಾ ಇಲ್ಲ, ಗಂಟೆಗಟ್ಟಲೆ ಟ್ರಾಫಿಕ್ನಲ್ಲಿ ಕಾಯುವ ಪರಿಸ್ಥಿತಿ ಇದೆ ಅಂತ ವಾಹನ ಸವಾರರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆಯಲ್ಲಿ ಇಟ್ಟಿದ್ದ ಚಿನ್ನಾಭರಣ ಕಳ್ಳತನ ಮಾಡಿದ್ದ ಗ್ಯಾಂಗ್ ಬಂಧಿಸಲಾಗಿದೆ. ಕೆಜಿಎಫ್ ಮೂಲದ ಜ್ಞಾನಪ್ರಕಾಶ್, ಶಿವಕುಮಾರ್, ಸಂತೋಷ್, ಪ್ರೇಮ್ ಕುಮಾರ್ ಎಂಬ 4 ಆರೋಪಿಗಳನ್ನ ಮಹದೇವಪುರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಂಧಿತರಿಂದ 75 ಲಕ್ಷ ಮೌಲ್ಯದ 840 ಗ್ರಾಂ ಚಿನ್ನ, ಬೆಳ್ಳಿ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ. ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಐನಾತಿ ಕಳ್ಳರು ತಮ್ಮ ಕೈಚಳಕ ತೋರಿಸಿದ್ರು. ಮನೆ ಮುಂದೆ ಚಪ್ಪಲಿ ಇಲ್ಲದೆ ಇರುವ ಮನೆಗಳು, ಲೈಟ್ ಆಫ್ ಆದ ಮನೆ ಮುಂದೆ ನ್ಯೂಸ್ ಪೇಪರ್ ಬಿದ್ದಿರುವ ಮನೆಗಳೇ ಇವರ ಟಾರ್ಗೆಟ್. ಖತರ್ನಾಕ್ಗಳು ಒಂದೇ ಸಲ 6 ಮನೆಗಳಲ್ಲಿ ಕಳ್ಳತನ ಮಾಡಿದ್ದು, ಬಂಧನದ ನಂತರ ಆರೋಪಿಗಳು 18 ಮನೆ ಕಳ್ಳತನ ಮಾಡಿದ್ರು ಎಂಬುದು ಗೊತ್ತಾಗಿದೆ. ಇನ್ನು ಪಿಎಸ್ಐ ಮನೆಯಲ್ಲಿ ಕಳ್ಳತನ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅಶೋಕನಗರ ಪಿಎಸ್ಐ ಸುಳ್ಳು ದರೋಡೆ ಪ್ರಕರಣ ದಾಖಲಿಸಿದ್ರು ಎನ್ನಲಾಗಿದೆ. ತನ್ನ ತವರು ಮನೆಗೆ ಆರ್ಥಿಕ ಸಹಾಯ ಮಾಡಲು ಮನೆಯಲ್ಲಿ ಇಟ್ಟಿದ್ದ 12 ಲಕ್ಷ ಹಣ, ಚಿನ್ನವನ್ನ ಪಿಎಸ್ಐ ಪತ್ನಿ ಕೊಟ್ಟಿದ್ರು ಎಂಬುದು ತಿಳಿದು ಬಂದಿದೆ. ಸಿಸಿಟಿವಿ ಪರಿಶೀಲನೆ ವೇಳೆ ಯಾವುದೇ ದರೋಡೆ ಆಗಿಲ್ಲ ಎಂಬುದು ಪತ್ತೆಯಾಗಿದ್ದು, ಪಿಎಸ್ಐ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಹೇಳಿದ್ದಾರೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಭೂವೀಕ್ಷಣಾ ಕಿರು ಉಪಗ್ರಹ
EOS ನಾಟ್ 8 ಉಡಾಯನ ಯಶಸ್ವಿಯಾಗಿದೆ. ಆಂಧ್ರಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಉಡಾಯನ ಕೇಂದ್ರದಿಂದ ಇಂದು ಬೆಳಗ್ಗೆ 9:17ಕ್ಕೆ ಸರಿಯಾಗಿ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅಭಿವೃದ್ಧಿ ಮಾಡಿರುವ SLLV D3 ರಾಕೆಟ್ ಮೂಲಕ ಉಡಾಯನ ನಡೆಸಲಾಯಿತು. EOS 8 ಆಧುನಿಕ ತಂತ್ರಜ್ಞಾನವನ್ನು ಹೊಂದಿರಲಿದ್ದು ಮೈಕ್ರೋ ಸ್ಯಾಟಲೈಟ್ನ ವಿನ್ಯಾಸ ಹಾಗೂ ಅಭಿವೃದ್ಧಿ ಹಾಗೂ ಭವಿಷ್ಯದ ಉಪಗ್ರಹಗಳ ಕಾರ್ಯಾಚರಣೆಯನ್ನು ಗಮನದಲ್ಲಿಟ್ಟು ಅಭಿವೃದ್ಧಿಪಡಿಸಲಾಗಿದೆ. ಇನ್ನು 175.5 ಕೆಜಿ ತೂಕದ ಉಪಗ್ರಹವು 3 ಪೇಲೋಡ್ಗಳನ್ನು ಹೊಂದಿದೆ. ಈ ಉಪಗ್ರಹವು ಉಪಗ್ರಹ ಆಧಾರಿತ ಕಣ್ಗಾವಲು, ನೈಸರ್ಗಿಕ ವಿಪತ್ತಿನ ನಿಗಾ ವಹಿಸುವುದು, ಪರಿಸರ ಮೌಲ್ಯಮಾಪನ, ಬೆಂಕಿ ಅವಘಡ ಪತ್ತೆ, ಜ್ವಾಲಾಮುಖಿ ಚಟುವಟಿಕೆಯ ಮೌಲ್ಯಮಾಪನ, ಪ್ರವಾಹ ಪತ್ತೆ, ಜಲಮೂಲ ಪತ್ತೆ ಮತ್ತು ವಿಕಿರಣಗಳ ಮೌಲ್ಯಮಾಪನವನ್ನು ಒಳಗೊಂಡಿರಲಿದೆ. ಸುಮಾರು 34 ಮೀಟರ್ ಎತ್ತರವಿರುವಂತಹ ಕಿರು SSLV ರಾಕೆಟ್ ಇದಾಗಿದೆ. ಇಂದು ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ಸಂಭ್ರಮ. ಮನೆಯಲ್ಲೇ ಲಕ್ಷ್ಮಿಯನ್ನು ಕೂರಿಸಿ ವಿಶಿಷ್ಟ ವಿಭಿನ್ನವಾಗಿ ಸ್ತ್ರೀಯರು ಪೂಜೆ ಪ್ರಾರ್ಥನೆ ಮಾಡಿದ್ದಾರೆ. ತುಮಕೂರು ಜಿಲ್ಲೆ ಕೊರಟಗೆರೆ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ. ಬೆಳಗ್ಗೆ 6 ಗಂಟೆಯಿಂದಲೇ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿಂದ ಸರತಿ ಸಾಲಿನಲ್ಲಿ ನಿಂತು ಭಕ್ತರು ದರ್ಶನ ಪಡೆದು ಧನ್ಯರಾದ್ರು. ಪ್ರಾತಃ ಕಾಲದಿಂದ ಮಹಾಲಕ್ಷ್ಮಿ ದೇವರಿಗೆ ಪಂಚಾಮೃತ ಅಭಿಷೇಕ, ಕುಂಕುಮಾರ್ಚನೆ ಸೇರಿ ಹಲವು ಪೂಜಾ ಕೈಂಕರ್ಯ ನಡೆಯಿತು. ಇನ್ನು ಸಾಲು ಸಾಲು ಸರ್ಕಾರಿ ರಜೆ ಇರೋದ್ರಿಂದ ಮಹಿಳಾ ಭಕ್ತಾದಿಗಳ ಸಂಖ್ಯೆಯೇ ಹೆಚ್ಚಿತ್ತು. ಈ ಮಧ್ಯೆ ವರಮಹಾಲಕ್ಷ್ಮಿ ಆಚರಣೆ ಹಿನ್ನೆಲೆ ನಗರದ KR ಮಾರ್ಕೆಟ್ನಲ್ಲಿ ಜನಸ್ತೋಮವೇ ನೆರೆದಿತ್ತು. ಹೂ ಹಣ್ಣು ಖರೀದಿಯಲ್ಲಿ ಗ್ರಾಹಕರು ಮುಗಿಬಿದ್ದಿದ್ರು. ರಸ್ತೆಯುದ್ದಕ್ಕೂ ಹೂವಿನ ಮಾರಾಟಗಾರರು ಮತ್ತು ಗ್ರಾಹಕರ ಜನಜಂಗುಳಿಯೇ ನೆರೆದಿತ್ತು. ಇನ್ನು ಹಬ್ಬ ಹಿನ್ನೆಲೆ ಹೂವುಗಳ ಬೆಲೆಯಂತೂ ಗಗನ ಮುಟ್ಟಿತ್ತು. ಆದ್ರೂ ಜನರು ಕೊಳ್ಳೋದನ್ನ ಲೆಕ್ಕಿಸದೆ ಹಬ್ಬದ ಸಂಭ್ರಮದಲ್ಲಿ ಬ್ಯುಸಿಯಾಗಿದ್ರು. ಗುಲಾಬಿ ಕೆಜಿಗೆ 300 ರೂಪಾಯಿ, ಸೇವಂತಿಗೆ ಕೆಜಿಗೆ 300ರಿಂದ 350, ಮಲ್ಲಿಗೆ ಕೆಜಿಗೆ 2000ದಿಂದ 4000 ರೂಪಾಯಿವರೆಗೆ ಇತ್ತು. ಆದ್ರೂ ವರ್ಷಕ್ಕೊಮ್ಮೆ ಬರುವ ಹಬ್ಬಕ್ಕೆ ಬೆಲೆಯನ್ನ ಲೆಕ್ಕಿಸದೆ ಖರೀದಿ ಭರಾಟೆಯಲ್ಲಿ ಜನರು ಮುಗಿಬಿದ್ದು ಹಬ್ಬವನ್ನ ಸಂಭ್ರಮಿಸಿದ್ರು.